ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ನಿನ್ನೆದೇ ವಿಡಿಯೋ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ನಿನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು. ಅಲ್ಲಿ ಹೋಗೋವರೆಗೂ ರೀಚ್ ಆಗೋವರೆಗೂ ಮಾತ್ರ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತು ಇನ್ನು ಅಲ್ಲಿ ರೂಮ್ ಎಲ್ಲ ತೊಗೊಂಡು ನಾವು ರೆಡಿಯಾಗಿ ಮತ್ತು ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ನಿಮಗೆಲ್ಲ ರಾಯರ ದರ್ಶನನ ಮಾಡಿಸ್ತೀನಿ ಇವತ್ತು. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನೀಗ ಶುರು ಮಾಡೋಣ. ನಾವು ಒಂದು ರೂಮ್ನ ತೊಗೊಂಡಿದ್ವಿ. ಅಲ್ಲಿ 1200 ರೂಪಾಯಿಗೆ ಒಂದು ರೂಮ್ ತೊಗೊಂಡಿದ್ವಿ. ಅದರಲ್ಲಿ ಇನ್ನೇನಿಲ್ಲ, ಬಚ್ಚಲ ಮನೆ ಇತ್ತು ಅಷ್ಟೇ. ಸೊ ಒಂದು ದೊಡ್ಡದು ಹಾಸಿಗೆ ಕೊಟ್ಟಿದ್ದರು. ಏನಿಲ್ಲ ಅಂತಂದ್ರೆ ಒಂದು 7-8 ಜನ ಮಲ್ಕೋಬೋದಿತ್ತು. ಸೊ ನಾವು ಇದ್ದಿದ್ದೆ 4 ಮೆಂಬರ್ಸ್ ಅಷ್ಟೇ. ನಾನು ಕೂಡ ಈ ರೀತಿ ಸ್ಯಾರಿನ ಹಾಕ್ಕೊಂಡು ರೆಡಿ ಆದೆ. ಈ ಸ್ಯಾರಿ ಕೆಲವ್ರು ಇಷ್ಟಪಟ್ಟರು, ಕೆಲವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ ಕೂಡ. ಸೊ ನಾನು ಬೋಟ್ ನೆಕ್ ಹೊಲ್ಕೊಂಡಿದ್ದೆ. ಹಿಂದೆ ಡೀಪ್ ಚೆನ್ನಾಗೇ ಇಟ್ಕೊಂಡು ಡೀಪ್ ಜಾಸ್ತಿನೇ ಕೊಟ್ಕೊಂಡು ಹೊಲ್ಕೊಂಡಿದ್ದೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಇದನ್ನ. ಸೊ ಇನ್ನೇನು ನಾವು ಹೊರಗಡೆ ಬಂದ ತಕ್ಷಣ ರೂಮಿಂದ ಈಚೆ ಇನ್ನು ರಾಯರದು ಗಂಧ ಇಟ್ಕೊಂಡಿಲ್ಲ ಅಂತಂದರೆ ಹೇಗೆ. ಸೊ ಅದನ್ನು ನಾನು ಅಕ್ಕ ಮತ್ತು ಇವರು ಇಟ್ಕೊಂಡ್ರು. ಯಾರು? ನಮ್ಮ ಪ್ರವೀಣ, ನಮ್ಮ ಅಕ್ಕನ ಮಗ. ಇವರು ನಮ್ಮ ಮನೆಯವ್ರಿಗೆ ಅವೆಲ್ಲ ಒಂಥರ ಸೂಟ್ ಆಗಲ್ಲ, ಬೇಡ ಅಂತ ಅಂತಾರೆ. ಅವ್ರು ಹಂಗೇನೆ ಸ್ವಲ್ಪ. ಸೊ ಫೈನಲಿ ಈಗ ಹೋಗ್ತಾ ಇದ್ದೀವಿ ನೋಡಿ. ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇನ್ನು ಎಂಟ್ರೆನ್ಸಲ್ಲಿ ನಾವೇನು ಮಾಡಿದ್ವಿ, ಹತ್ರಕ್ಕೆ ಹೋಗ್ತಿದ್ದಂಗೆ ನಾವು ಹೂವು ಎಲ್ಲ ಏನು ತೊಗೊಳಕ್ಕೆ ಹೋಗಲಿಲ್ಲ. ಏಕೆಂದರೆ ಹೂವು ನಾವು ಮನೆಯಿಂದನೇ ನಮ್ಮ ಅಕ್ಕ ತುಂಬ ಒಂದು ಮಾರು ಹೂವು ತೊಗೊಬಂದಿತ್ತು. ಅದು ಸಖತ್ತು ಸುವಾಸನೆ ಇರೋಂಥ ಒಂದು 7 ಸುತ್ತಿನ ಮಲ್ಲಿಗೆ ಹೂವು ಅಂತ ಹೇಳ್ತಾರಲ್ಲ, ಆ ಹೂವನ್ನ ತೊಗೊಂಡು ಬಂದಿತ್ತು. ಅದನ್ನೇ ಇಬ್ಬರು ಕೂಡ ಮುಡ್ಕೊಂಡಿದ್ವಿ. ಯಾಕೆಂದರೆ ನಂದು ಸ್ವಲ್ಪ ಏರ್ ಜಾಸ್ತಿ ಇರೋದ್ರಿಂದ ನನಗೆ ಮಿನಿಮಮ್ ಅಂದರೆ ಒಂದು ಅರ್ಧ ಮುಕ್ಕಾಲು ಮಾರು ಹೂವು ಬೇಕು. ಹಾಗಾಗಿ ಒಂದು ಮಾರೇ ತೊಗೊಬಂದಿತ್ತು. ನಾನು ಎಲ್ಲೋದ್ರೂ ಅಷ್ಟೇ ಅರ್ಧ ಮಾರು ಮೇಲೆ ತೊಗೊಂಡು ಹೂವು ಮುಡ್ಕೊಳ್ತೀನಿ. ನಂಗೆ ಹೂವು ಅಂದರೆ ತುಂಬಾ ಇಷ್ಟ. ಮತ್ತಿನ್ನು ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಒಂದು ವಿಡಿಯೋನ ಮಾಡಿಕೊಂಡೆ. ಇನ್ನೇನು ಶೂಟ್ ಮಾಡೋದೆಲ್ಲ ನಾನೇ. ನನ್ನ ಮೊಬೈಲ್ ಹಿಡ್ಕೊಂಡು ಯಾರೂ ಶೂಟ್ ಮಾಡಲ್ಲ. ನಮ್ಮ ಅಕ್ಕನ ಮಗ ಹೇಳಿದ್ರು ಕೂಡ ಹೋಗಮ್ಮ ಅಂತ ಹೇಳ್ತಿರ್ತಾನೆ ಅವನು. ನೋಡಿ ಈಗ ಅವ್ನು ಶೂಟ್ ಮಾಡ್ತಿದ್ದಾನೆ. ಸೊ ನೋಡಿ ಈ ರೀತಿ ಬ್ಲೌಸ್ ಸ್ಟಿಚ್ಚಿಂಗ್ ಇತ್ತು. ಬ್ಯಾಕ್ ದಿವ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿತ್ತು ಬ್ಯಾಕ್ ಎಲ್ಲ. ಏನು ಅಂತಂದರೆ ಫ್ರಂಟಲ್ಲಿ ಮಾತ್ರ ಬೋಟ್ನಿಗೆ ಸ್ಟಿಚ್ ಮಾಡ್ಕೊಂಡಿದ್ದೆ ಅಷ್ಟೇ. ಈಗ ಎಂಟ್ರೆನ್ಸ್ ಆದ ತಕ್ಷಣ ನಾವೇನು ಮಾಡಿದ್ವಿ, ಸ್ಲಿಪ್ಪರೆಲ್ಲ ಅಲ್ಲಿ ಒಂದು ಹತ್ರ ಬಿಟ್ಬಿಟ್ಟು ಒಳಗಡೆ ಹೋದ್ವಿ. ನೋಡಿ ಇಲ್ಲಿ ಒಂದು ಸ್ವಲ್ಪ ಎಲ್ಲ ಒಂದು ಶೂಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿರೋದ್ರಿಂದ ಶೂಟ್ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಜನ ಇದ್ದರು ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮದು ಗುರುವಾರ ದರ್ಶನ ಆಗಿತ್ತು. ಸೊ ಹಾಗಾಗಿ ನೋಡಿ ಹೂವು ಎಷ್ಟೊಂದು ಮುಡ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಹೂವು ಅಂತಂದರೆ. ಸೀರೆ ನನಗೇನು ಇಷ್ಟ ಅಂತ ಅನ್ನಿಸ್ತು. ಯಾಕೆ ಕೆಲವ್ರಿಗೆ ಚೆನ್ನಾಗಿಲ್ಲ ಅಂದರೆ ನಿನ್ಗೆ ಒಪ್ತಾ ಇಲ್ಲ ಕಲರ್ ಕಾಂಬಿನೇಷನ್ ಅಂತ ಕೂಡ ಹೇಳಿದರು. ಬಟ್ ಏನಾದರೂ ಬೋಟ್ ನೆಕ್ ಬಿಟ್ಟು ನಾನು ಬೇರೆ ರೌಂಡ್ ನೆಕ್ಕೆ ಹೊಲ್ಕೊಂಡಿದ್ರೆ ಚೆನ್ನಾಗಿತ್ತೇನೋ ಗೊತ್ತಿಲ್ಲ. ಬೋಟ್ ನೆಕ್ ಅಂತಂದರೆ ಹಿಂದೆ ಡೀಪ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಲುಕ್ಕ ಕೂಡ ಕಾಣಿಸ್ತಿತ್ತು ನನಗೇನು. ಸೊ ನೋಡಿ ಎಷ್ಟು ಜನ ನಿಂತಿದ್ದಾರೆ. ನಾವು ಎಂಟ್ರೆನ್ಸ್ ಆದ ತಕ್ಷಣನೇ ಸ್ಲಿಪ್ಪರ್ ಬಿಟ್ಟು ಹೋದ್ವಿ ಅಂತ ಹೇಳಿದ್ನಲ್ವಾ. ಒಳಗಡೆ ಹೋದ ತಕ್ಷಣ ರೈಟ್ ಸೈಡಲ್ಲಿ ಏನು ಮಾಡಿದ್ದಾರೆ ಅಂದರೆ ಇವಾಗ ಬೇರೆ ಥರ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ನಾವು 10 ತಿಂಗಳ ಹಿಂದೆ ಹೋದಾಗ ನಮಗೆ ಮುಂದೆನೇ ದರ್ಶನಕ್ಕೆ ಬಿಟ್ಟಿದ್ರು. ಆದರೆ ಈಗ ಸರ್ವದರ್ಶನಂ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಹೋಗ್ತಾ ರೈಟ್ ಸೈಡಲ್ಲಿ ಬಿಡ್ತಾರೆ ಎಲ್ಲ ಜನಗಳನ್ನೆಲ್ಲನ. ಅವರು ತುಂಬ ಲೇಟ್ ಆಗುತ್ತಂತೆ, ಏನೋ ರೌಂಡ್ ಹೊಡ್ಕೊಂಡು ಬರಬೇಕಂತೆ. ಅದನ್ನು ನೋಡಿದ ತಕ್ಷಣ ನಮಗೆ ಫುಲ್ಲು ಲೇಟ್ ಆಗಿಬಿಡುತ್ತೆ ದರ್ಶನ ಆಗೋಷ್ಟರಲ್ಲಿ. ಇನ್ನು ಬೇಡ, ಸುಮ್ಮನೆ ಯಾಕೆ ಬೇಕು ಅಂಥೇಳಿ, ಅಕ್ಕಗೆ ಬೇರೆ ಜಾಸ್ತಿ ಸ್ವಲ್ಪ ಹುಷಾರಿಲ್ಲಲ್ವ. ಹಂಗಾಗಿ ನಾವು ಟಿಕೆಟ್ ಕೊಡ್ತಾರಂತೆ, ಬನ್ನಿ ಹೋಗೋಣ ಅಂಥೇಳಿ ಈಗ ಸೀದಾ ಮುಂದಕ್ಕೆ ಹೋದ್ವಿ. ಅಂದರೆ ಇದು ಮುಂದೆ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋದ್ವಿ. ಇವರು ಒಂದು ವಿಡಿಯೋ ಮಾಡು ಅಂತ ಹೇಳಿದೆ. ಒಂದೇ ಒಂದು ಹಿಡ್ಕೊಂಡು ಒಂದು ಅರ್ಧ ಸೆಕೆಂಡ್ ವಿಡಿಯೋ ಮಾಡಿಕೊಟ್ರು. ಅದು ಮುಖ ನಗು ಅಂತಂದ್ರೂ ನಗ್ತಾ ಇರಲಿಲ್ಲ. ಸೊ ಹಂಗೆ ಅವರು ಸ್ವಲ್ಪ ವಿಡಿಯೋ ಮಾಡೋದು ಕಮ್ಮಿ. ನೋಡಿ ಈಗ ನಮ್ಮ ಅಕ್ಕನ ಮಗನೂ ಅಕ್ಕ ಇಬ್ಬರು ಹೋಗ್ತಾ ಇದ್ದಾರೆ. ನಾವು ಕೂಡ ಹಿಂದೆ ಹೋಗ್ತಾ ಇದ್ದೀವಿ. ಈಗ ನನ್ನ ಮಗ ಶೂಟ್ ಮಾಡ್ತಿದ್ದಾನೆ ಈ ರೀತಿ. ಅವ್ರನ್ನ ನಾನು ಶೂಟ್ ಮಾಡೋದು, ಅವನು ಒಂದು 2 ನಿಮಿಷ ಹಂಗೆ ಶೂಟ್ ಮಾಡಿಕೊಟ್ಟ ರಿಕ್ವೆಸ್ಟ್ ಮಾಡಿದ್ದಕ್ಕೆ. ನಮಗೇನೋ ಒಂದು ಖುಷಿ, ನಮ್ಮನ್ನು ಶೂಟ್ ಮಾಡೋರಿದ್ದರೆ ಚೆನ್ನಾಗಿರುತ್ತಲ್ಲ ಅಂತೇಳ್ಬಿಟ್ಟು. ನನಗೆ ಹಿಂದೆ ನಿಜವಾಗೂ ಬ್ಲೌಸ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕುಂತಿತ್ತು. ಮುಂದೆ ಕೂಡ ಅಷ್ಟೇ, ಎಲ್ಲೆಲ್ಲಿ ಒಂಚೂರು ಸಿಂಕ್ ಕೂಡ ಇರಲಿಲ್ಲ, ಅಷ್ಟು ಚೆನ್ನಾಗೇ ಸ್ಟಿಚ್ ಮಾಡ್ಕೊಂಡಿದ್ದೆ ಬಿಡಿ ನಾನು. ನೋಡಿ ಎಷ್ಟು ಜನ ಇದ್ದಾರೆ ಅಂತಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ರಾಯರನ್ನ ನೀವು ಕೂಡ ದರ್ಶನ ಮಾಡ್ಕೊಬಿಡಿ. ಸೊ ಇನ್ನೇನು ಫೈನಲಿ ನಾವು
ಮುಂದಕ್ಕೆ ಹೋದ್ವಿ. ಅಲ್ಲಿ ಒಂದು ಹತ್ರ ಟಿಕೆಟ್ ಕೊಡ್ತಾಯಿದ್ರು. ಟಿಕೆಟ್ ನನ್ನ ಮಗ ತೊಗೊಂಡು ಬರ್ತೀನಿ ಅಂತ ಅವನು ಟಿಕೆಟ್ಗೆ ಅಂತ ಹೋದ. ಅಕ್ಕ ನೋಡಿದ್ರೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಹೋದರು. ಬಟ್ ಇಲ್ಲಿ ಮುಂದೆನೇ ಕೊಡ್ತಾ ಇದ್ದಾರೆ, ಅಂದರೆ ದೇವಸ್ಥಾನ ಮುಂದೆನೇ ಕೊಡ್ತಾರೆ. ಇವು ನನ್ನ ಮಗ ಏನು ಮಾಡ್ದ, ರೈಟ್ ಸೈಡಲ್ಲಿ ನಿಂತಿದ್ರಲ್ಲ ಇಲ್ಲಿ ಜನ, ಅಲ್ಲಿಗೆ ಹೋಗಿ ನಿಂತ್ಕೊಂಡ. ಒಂದು ಮಿನಿಮಮ್ ಅಂದರೆ ಒಂದು 10 ಮಿನಿಟ್ಸ್ ಮೇಲೆ ನಿಂತ್ಕೊಂಡ. ಆಮೇಲೆ ಗೊತ್ತಾಯಿತು ಇಲ್ಲಿ ಮುಂದೆ ಕೊಡ್ತಾರಂತೇಳಿ. ಮತ್ತೆ ಅವನ್ನ ಕರೆದ್ಬಿಟ್ಟು ಇಲ್ಲಿ ಕೊಡ್ತಾರೆ ನೋಡಪ್ಪ ಅಂತ ಹೇಳಿದೆ. ಅವ್ನು ಮತ್ತೆ ವಾಪಸ್ ಬಂದ. ನಾವು ಒಂದು ರೀಲ್ಸ್ ಮಾಡ್ಕೊಂಡ್ವಿ, ನಾನು ನಮ್ಮ ಮನೆಯವರಿಬ್ಬರು ಕೂಡ. ಅದನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಂದು ಸುನೀತಾ ಪವನ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೇನು ನಾನೊಂದು ವಿಡಿಯೋ ಎಲ್ಲ ಸುತ್ತು ಮಾಡಿಕೊಂಡೆ. ಇಂದಿನ ವಿಡಿಯೋಗಳಲ್ಲಿ ನಾನು ಈ ಜುಮ್ಕಿನ ಹಾಕ್ಕೊಳ್ತೀನಿ ಅಂತ ಹೇಳಿದ್ದೆ ನಿಮಗೆ. ಸೊ ನೋಡಿ ಹಾಕಿದ್ದೀನಿ, ಅದೇ ಜುಮ್ಕಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸಿದೆ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಅಂತ. ನನಗಂತೂ ತುಂಬ ಇಷ್ಟ. ನೋಡಿ ಟಿಕೆಟ್ ತೊಗೊಂಡ್ವಿ, 2 ಟಿಕೆಟ್ ಕೊಡ್ತಾರೆ. 1000 ರೂಪಾಯಿಗೆ 4, ಅಂದರೆ 250 ರೂಪಾಯಿ ಒಂದು ಟಿಕೆಟು. ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಡೈಲಿ ದಿನನಿತ್ಯ ಪೂಜೆ ಮಾಡಬೇಕಾದಾಗ ರಾಘವೇಂದ್ರಂದು ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಒಂದು 3 ಸರಿ ಅಂದ್ಕೊಂಡು, ನೆಕ್ಸ್ಟ್ ಪೂಜೆಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಅಂತ ಅಂದ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಖಂಡಿತ. ನಾನು 10 ಮಂತ್ಸಿಂದ ಗುರುವಾರ ನಾನ್ ವೆಜ್ ತಿನ್ನಲ್ಲ, ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ಕೊಳ್ತೀನಿ. ಫಸ್ಟೆಲ್ಲ ನಾನು ಗುರುವಾರ ನಾನ್ ವೆಜ್ ತಿಂತಿದ್ದೆ, ಯಾಕೋ ಗೊತ್ತಿಲ್ಲ. ನಾನು ಜೂನ್ ತಿಂಗಳಲ್ಲಿ ಹೇಳಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ, ನಾನು 2024ರಲ್ಲಿ ಹೋಗಿ ಬಂದಾಗಲಿಂದ ನನಗೆ ಯಾಕೋ ತಿನ್ನಬೇಕಂತ ಅನಿಸಿಲ್ಲ. ಅಲ್ಲಿಂದ ಫೋಟೋ ತೊಗೊಂಡು ಬಂದೆ. ಫೋಟೋ ತೊಗೊಬಂದು ಪೂಜೆ ಮಾಡೋಕ್ಕೆ ಶುರು ಮಾಡಿದಳಿಂದ ನಾನ್ ವೆಜ್ಜೇ ಬಿಟ್ಬಿಟ್ಟೆ ನಾನು. ಆ್ಯಕ್ಚುಲಿ ಅಷ್ಟು ಅಲ್ಲಿಗೆ ಹೋಗಿ ಬಂದಮೇಲೆ ಏನೋ ಒಂಥರ ನಮಗೆ ತುಂಬ ಖುಷಿ ಆಗುತ್ತೆ. ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಅಂದರೆ ದುಡ್ಡು ಕೊಟ್ಟು ದರ್ಶನಕ್ಕೆ ಹೋದರೆ ಬೇಗನೆ ಬಿಡ್ತಾರೆ, ಒಂದು 10 ಮಿನಿಟ್ಸಲ್ಲಿ ಆಗೋಗುತ್ತೆ. ಇಲ್ಲೊಂದು ಏನು ನಡೀತು ಅಂತಂದರೆ, ದರ್ಶನಕ್ಕೆ ಹೋಗಿ ನಿಂತ್ಕೊಂಡ ತಕ್ಷಣ ಇವ್ರು ನಮ್ಮ ಮನೇಲಿ ಲುಂಗಿ ಹಾಕ್ಕೊಂಡಿರಲಿಲ್ಲಲ್ವ, ಒಳಗಡೆ ಬಿಡಲ್ಲ ಅಂಥೇಳಿ ಹಿಂದೆ ಕಳಿಸಿದ್ರು. ಅಂದರೆ ಅವ್ರಿಗೆ ಇನ್ನೊಂದು ಇರುತ್ತೆ ಒಳಗಡೆ ಬಿಡೋಕ್ಕೆ. ಸೊ ಹಾಗಾಗಿ ನಾನು ಅಕ್ಕನ ಮಗ ಬಾ ಅಂತ ಕರಿತಿದ್ದಾರೆ, ಇಲ್ಲ ಅವ್ರು ಹೋದ್ರು ಅಂತೇಳಿ ಈ ಕಡೆ ಬಂದೆ ನಾನು ಅವ್ರ ಜೊತೆ. ನಮ್ಮ ಮನೆಯವ್ರ ಜೊತೆಗೆ ಹೋಗೋಣ ಅಂತೇಳಿ. ಅವ್ರು ಹಂಗೆ ಹೋದ್ರು, ನಾವು ಹಿಂಗೆ ಹೋದ್ವಿ. ಎಲ್ಲ ಒಂದೇ ಹತ್ರನೇ ಸೇರೋದು. ಸೊ ಇಲ್ಲಿ ಹುಡ್ಕಾಡ್ತಾ ಇದ್ದೀವಿ ನೋಡಿ, ಎಲ್ಲಿ ಏನಿದೆ, ಎಲ್ಲಿ ಬಿಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಒಳಗಡೆ ಇದೆಲ್ಲ. ಇನ್ನು ಫೈನಲಿ ನೋಡಿ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಇನ್ನು ಅಲ್ಲಿ ಒಂದು ಹತ್ರ ನಿಂತ್ಕೊಂಡ್ವಿ, ಹೋಗೋಣ ಒಳಗಡೆ ಅಂತ ಹೇಳ್ಬಿಟ್ಟು. ಇನ್ನು ಅಕ್ಕ ಕೂಡ ಅಲ್ಲ ಅಷ್ಟೇ, ಬರಿ ಅಂತ ಕರಿತಲೇ ಇದ್ದರು. ಇಲ್ಲ ನೀವು ಹೋಗಿ, ನಾವು ಈ ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ವಿ. ಒಳಗಡೆ ಕೂಡ ಸಿಕ್ಕಾಬಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು. ನೋಡಿ ಬ್ಲೌಸ್ ಎಷ್ಟು ನೀಟಾಗೆ ಫಿನಿಶಿಂಗ್ ಕೂತಿದೆ ಅಂತ ಹೇಳ್ಬಿಟ್ಟು. ನಾನು ಮುಂದೆ ಪೈಪಿಂಗ್ ಮಾಡ್ಕೊಂಡಿದ್ದೆ, ನಿಜವಾಗಿ ಎಷ್ಟು ಒಂಚೂರು ಸುಕ್ಲು ಸಮೇತ ಇರಲಿಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡಿದ್ದೆ. ಆದರೂ ಕೂಡ ಯಾಕೋ ಬೋಟ್ ನೆಕ್ ನನಗೆ ಸೂಟ್ ಆಗಲಿಲ್ವೇನೋ ಅಂತ ಅನ್ನಿಸ್ತು. ನೋಡಿ ಜುಮ್ಕೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ನಕ್ಲೀಸ್ ಏನು ಹಾಕ್ಕೊಳ್ಳಿಲ್ಲ, ನಾನು ತೊಗೊಂಡೋಗಿದ್ದೆ ಸುಮ್ಮನೆ ಅಷ್ಟೇ. ಇನ್ನು ಫೈನಲಿ ಈಚೆ ಬಂದಾಯಿತು. ಅದೆಲ್ಲ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ವಿಡಿಯೋ ಮಾಡಿಸಲ್ಲ, ನಿಮಗೆ ಗೊತ್ತು. ಇಲ್ಲಿ ಬಂದು ಹೊರಗಡೆ ಒಂದು ಹತ್ರ ನಾನು ಅಕ್ಕ ನಮ್ಮ ಪ್ರವೀಣ 3 ಜನ ಕೂತ್ಕೊಂಡ್ವಿ, ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಇವರು ಮುಂದಕ್ಕೆ ಹೊರಟೋದ್ರು. ಅಕ್ಷತೆ ಕಳಿಸ್ಕೋಬೇಕಲ್ವ, ಮೇಯ್ನು ಮಂತ್ರಾಲಯದಲ್ಲಿ ಅಕ್ಷತೆ ಕಳೆಯಲ್ವ ಶ್ರೇಷ್ಠ. ಸೊ ಅದಿಲ್ಲ ಅಂತಂದರೆ ಹೇಗೆ, ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಮೇಲೆ ಅವರೆಲ್ಲ ಎದ್ದೋಳಿ ಭಾಳ ಹೊತ್ತು ಕೂತ್ಕೊಳ್ಳೋಂಗಿಲ್ಲ ಅಂತ ಹೇಳಿದರು. ಇನ್ನು ಎದ್ದುಬಿಟ್ಟು ನಾವು ಮುಂದಕ್ಕೆ ಬರ್ತಾಯಿದ್ದೀವಿ ನೋಡಿ. ಈಗ ಇಲ್ಲಿ ತೀರ್ಥನೂ ಅಕ್ಷತೆ ಕಾಳು 2 ಒಂದು ಹತ್ರ ಕೊಡ್ತಾರೆ. ನಾನು ಕೂಡ ಈಸ್ಕೊಂಡೆ, ಅಕ್ಕರು ಎಲ್ಲ ಈಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಇನ್ನು ಇಲ್ಲಿ ಅಕ್ಷತೆ ಕಾಳು ಅಂದರೆ ರಾಘವೇಂದ್ರಂದು ಬಿಡೋಕ್ಕಾಗುತ್ತಾ, ಇಲ್ಲಿ ಮಂತ್ರಾಲಯದಲ್ಲಿ ಅಕ್ಷತೆ ಕಾಳೆ ಶ್ರೇಷ್ಠ. ಅಕ್ಷತೆ ಕಾಳು ಬಗ್ಗೆ ಹೇಳೋದಾದರೆ ನನಗೆ ಗೊತ್ತಿರೋ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಅಕ್ಷತೆ ಕಾಳನ್ನ ನಾವು 1-2 ತಲೆ ಮೇಲೆ ಹಾಕ್ಕೊಂಡು ಅದನ್ನು ಬಾಯಿ ಒಳಗಡೆ ಹಾಕ್ಕೊಂಡು ತಿನ್ನಬೇಕಂತೆ, ಮತ್ತು ಮನೆಗೆ ಕೂಡ ತರಬೇಕಂತೆ, ತಂದುಬಿಟ್ಟು ಇಟ್ಟು ಪೂಜೆ ಮಾಡಬೇಕಂತೆ. ಮತ್ತು ಅದನ್ನು ಏನಾದರೂ ತಿಂದರೆ ನಾವು, ನಮ್ಗೆ ಏನೇ ಕಾಯಿಲೆ ಅಂಥದ್ದೆಲ್ಲ ಏನಾದರೂ ಇದ್ದರೆ ನಿವಾರ ಆಗುತ್ತೆ ಅಂತ ಹೇಳ್ತಾರಂತೆ. ಅದನ್ನು ನಾನು ಕೇಳಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾವು ಕೂಡ 1-2 ಅಕ್ಕಿ ಕಾಳನ್ನ ಬಾಯಿ ಒಳಗಡೆ ಹಾಕ್ಕೊಂಡು ತಲೆ ಮೇಲೆ ಕೂಡ ಹಾಕ್ಕೊಂಡು ಇನ್ನೇನು ಮುಂದಕ್ಕೆ ಬಂದ್ವಿ. ಆಗೋದ್ಮೇಲೆ ಮತ್ತೆ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಈಗ ಫೈನಲಿ ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಆದಮೇಲೆ ಒಂದು 4 ಗಂಟೆ ಆಗಿತ್ತು. ಮತ್ತೆ ರೆಡಿಯಾಗಿ ಇವಾಗ ಎಲ್ಲಿ ಹೊರಡ್ತೀವಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತ ಹೇಳ್ತೀನಿ. ನಾನು ಈ ಡ್ರೆಸ್ನ ಕಾಟನ್ ಡ್ರೆಸ್ ತೊಗೊಂಡೋಗಿದ್ದೆ, ಆ ಡ್ರೆಸ್ನ ಹಾಕ್ಕೊಂಡೆ. ಮತ್ತೆ ನಾನು ಮೈ ತೊಳ್ಕೊಂಡೆ, ಸಿಕ್ಕಾಬಟ್ಟೆ ಬಿಸಿಲಲ್ವಾ ಮಂತ್ರಾಲಯದಲ್ಲಿ. ಸೊ ಹಾಗಾಗಿ ಮೈ ತೊಳ್ಕೊಂಡು ರೆಡಿಯಾಗಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ಮಂಚ ಅದಕ್ಕೆ ಅಟ್ಯಾಚ್ ಮಾಡಿಸ್ಬಿಟ್ಟಾರಲ್ಲ, ಗಾಡೆ ಕಟ್ಸಿರಲ್ಲ ಪ್ರೇಣ. ಇದು ಗಾಡೆನ ಮಂಚನ? ಇಷ್ಟು ದೊಡ್ಡ ಮಂಚನ? ಮತ್ತೆ ಅಲ್ಲಿ ಗಾಡೆ ತರ ಕಾಣಿಸ್ತಿದೆ. ಎಲ್ಲರೂ ಹಿಂಗೆ ಮಾಡ್ಸೋದು ಮನೆಗಳು ಕಟ್ಸಿದ್ರೆ. ಡಬಲ್ ಮಾಡಿಸ್ಬೇಡ, ಚೆನ್ನಾಗಿ ಆಗಲ್ಲ ಜಾಗ.
ಮಕ್ಕಳು ಮರಿ ಆದಮೇಲೆ ನಮ್ಗೇನು ಬಿಡ್ತಾಳೆ ಬಿಡ್ತಾರ ತ್ರಿಬಲೇ ಮಾಡಿಸಷ್ಟು. ಸೊ ನೋಡಿದ್ರಲ್ಲ, ಇವಾಗ ನಾವು ರೂಮಿಂದ ಇನ್ನು ಹೊರಗಡೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗ್ತೀವಿ ಮತ್ತು ಎಲ್ಲಿ ದರ್ಶನ ಮಾಡೋಕ್ಕೆ ಹೋಗ್ತೀವಿ ಅಂತೇಳಿ ಖಂಡಿತ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಇನ್ನು ಕಾರಲ್ಲಿ ಹೊರಟಿದ್ದೀವಿ ನಾವೀಗ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲೇವರೆಗೂ ಎಲ್ಲರಿಗೂ ಥ್ಯಾಂಕ್ ಯು.